ಇವತ್ತು ಬೆಳಿಗ್ಗೆ ಬೇಗ ನಾನು ಮತ್ತು ಅಕ್ಕ ಅಪ್ಪು ಗಣಿ ಹೊರಟಿದ್ದೇವೆ ಸಣ್ಣ ಟ್ರಿಪ್ಪಿಗೆ ಆಯಿತಾ. ಬೇಲೂರಿಂದ ಇಲ್ಲಿಗೆ 17 ಕಿಲೋಮೀಟ್ರ್ ಉಂಟು. ಇಲ್ಲಿಂದ ಅಬ್ಸರ್ವ್ ಮಾಡಿದರೆ ಇಲ್ಲಿ ಮನುಷ್ಯರದು ದೇವರದು ಎಲ್ಲ ಶಿಲೆ ಉಂಟು. ಶಿಲೆದು ಮೂಗು ಮುಂತೆ ಬಾಯಿ ಎಲ್ಲದರದ್ದು ಇಷ್ಟು ಕೊಯ್ದ್ವಿ ನಾವು. ಸಿಹಿ ಇಲ್ಲ ಮಾತ್ರ. ಹಾಯ್ ಎಲ್ಲರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಕ್ಷ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬಿಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಇವತ್ತು ಬೆಳಿಗ್ಗೆ ಬೇಗ ನಾನು ಮತ್ತು ಅಕ್ಕ ಅಪ್ಪು ಗಣಿ ಹೊರಟಿದ್ದೇವೆ ಸಣ್ಣ ಟ್ರಿಪ್ಪಿಗೆ ಆಯಿತಾ. ಒಂದು ದಿವಸದ ಟ್ರಿಪ್ಪಿಗೆ. ಈಗ ಹಾಲು ಕರೀಲಿಕ್ಕೆಲ್ಲ ಇಲ್ಲಲ್ಲ, ಹಾಗಾಗಿ ಅಕ್ಕನವ್ರು ಸಹ ಬಂದಿದ್ದಾರೆ ಅಂತ ಹೇಳಿ ನಿನ್ನೆ ಪ್ಲ್ಯಾನ್ ಮಾಡಿ ಇವತ್ತು ಟ್ರಿಪ್ಪಿಗೆ ಹೋಗ್ತಿದ್ದೇವೆ. ಎಲ್ಲಿಗೆ ಅಂದರೆ ಬೇಲೂರು ಮತ್ತು ಹಳೆಬೀಡು. ನಾವು ಸಹ ಹೋಗಲಿಲ್ಲ, ಅವರು ಸಹ ಹೋಗಲಿಲ್ಲ. ಹೇಗೂ ಅಪ್ಪು ಮನೇಲಿದ್ದಾನಲ್ಲ, ಅವನಿಗೆ ಇನ್ನೂ ಬರಲಿಕ್ಕಾಗ್ತದೆ, ಯಾವಾಗ ಬರಲಿಕ್ಕೆ ಅಂತೆಲ್ಲ ಗೊತ್ತಿಲ್ಲ ಅಂತ ಹೇಳಿ ನಾವು ಹೋಗ್ತಿದ್ದೇವೆ. ಬೆಳಿಗ್ಗೆ 7 ಗಂಟೆಗೆ ಹೊರಟಿದ್ದೇವೆ. ಈಗ ಇನ್ನು ನಾನು ಬರ್ತ್ಡೇ ವಿಶಸ್ ಎಲ್ಲ ನೈಟ್ ಮಾಡ್ತೇನೆ. ಇದು ನನಗೆ ಈಗ ವ್ಲಾಗಲ್ಲಿ ಹುಡ್ಕೊಂಡು ಸರ್ಚ್ ಮಾಡ್ಕೊಂಡಿರಲಿಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರ. ಹಾಗೆ ಸಂಜೆ ಕ್ಲಿಪ್ಸ್ ಹಾಕಿ ವಾಯ್ಸ್ ಓವರ್ ಮಾಡ್ತೇನೆ. ಅಶ್ವಿನಿ ಅವರು ಕಮೆಂಟ್ ಮಾಡಿದ್ದಾರೆ ಅವರ ಹಸ್ಬೆಂಡ್ ಕೇಶವ್ ಅವರದ್ದು ಬರ್ತ್ಡೇ ಅಂತ. ಕೇಶವ್ ಅವರಿಗೆ ವಿಶ್ ಯು ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಅವರ ಮಗಳು ರಿದ್ದಿಕಾನಿಗೆ ಹಾಯ್. ಮತ್ತು ಜೂನ್ 8ಕ್ಕೆ ವಿಜಯ ಮತ್ತು ದಿವ್ಯಾ ಇವರದ್ದು ಆ್ಯನಿವರ್ಸರಿ. ವಿಶ್ ಯು ವೆಡ್ಡಿಂಗ್ ಆ್ಯನಿವರ್ಸರಿಯ ಶುಭಾಶಯಗಳು. ಯಾವಾಗಲೂ ಜೊತೆಗೆ ಖುಷಿಯಾಗಿ ನಗ್ತಾ ಇರಿ. ನಾವು ಬೇಲೂರು ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ರೀಚ್ ಆಗಿದ್ದೇವೆ. ದೇವಸ್ಥಾನ ಈಗ ರೀಚ್ ಆಗಿ 9 ಕಾಲಾಗುವಾಗ ಬೆಳಗ್ಗೆ. ಈಗ ಫಸ್ಟ್ ಟೈಮ್ ಬಂದದ್ದು ನಾವು.
ಯುನೀಕ್ ಡಿಸೈನ್ ಐತೆ. ಎಲ್ಲ ಕೂಡ ಡಿಫ್ರೆಂಟ್ ಉಂಟು, ಯಾವುದು ಕೂಡ ಸೇಮ್ ಇಲ್ಲ. ಪ್ರತಿಯೊಂದು ಕೂಡ ಡಿಸೈನ್ ಡಿಫ್ರೆಂಟ್ ಉಂಟು. ಎಲ್ಲ ಈಗ ಕಂಬನೆಲ್ಲ ಹೇಗೆ ಜೋಡಿಸಿರ್ಬೋದು, ಯಾವ ಕಾಲದ್ದಿರ್ಬೋದು, ಪ್ರತಿಯೊಂದರಲ್ಲಿ ಕೂಡ ಬೇರೆ ಬೇರೆ ಥರದ ಶಿಲ್ಪಕಲೆಗಳು ಉಂಟು. ಯಾರೆಲ್ಲ ಬಂದಿದ್ದೀರಾ ಅಂತ ನಂಗೆ ಕಮೆಂಟಲ್ಲಿ ಹೇಳಿ ಆಯಿತಾ. ನಾನು ಮೊದಲ ಸಲ ಬರ್ತಿರೋದು, ತುಂಬ ಖುಷಿ ಅಂತ ಅನಿಸ್ತಾ ಉಂಟು. ನಮ್ಮ ರಾಜ್ಯದಲ್ಲಿ ಇಂಥ ದೇವಸ್ಥಾನ ಎಲ್ಲ ಉಂಟು, ಅದು ಸಹ ಯಾವ ಕಾಲದ್ದಿರ್ಬೋದು, ಇದು ಯಾವ ರಾಜರದ್ದು ಕಾಲದ್ದಿರ್ಬೋದಲ್ಲ. ನೋಡಿ ಹೀಗೆಲ್ಲ ಈಗಂತೂ ನಮ್ಮ ಮನುಷ್ಯರಿಂದ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಎಷ್ಟು ಚೆಂದ ಉಂಟು, ಖುಷಿ ಅಂತ ಅನಿಸಿತ್ತು ಇಲ್ಲಿ ಬಂದು. ತಂಪುಂಟು, ಒಳಗಡೆ ತುಂಬ ತಂಪುಂಟು ದೇವಸ್ಥಾನ. ರಶ್ ಕೂಡ ಅಷ್ಟಿಲ್ಲ, ಮತ್ತು ದೇವರ ದರ್ಶನ ಕೂಡ ಆಯಿತು.
ಇಲ್ಲಿ ಅದು ಹತ್ತಿರದಿಂದ ತೋರಿಸಿ ಕನ್ನಡ ಹಳೆ ಕನ್ನಡದಲ್ಲಿ ಉಂಟು ನೋಡಿ. ಇದು ಯಾರು ಮಾಡಿದ್ದು ಅಂತ ಲಿಪಿ. ಬೇಲೂರಿಗೆ ಬಂದು ದೇವಸ್ಥಾನ ಎಲ್ಲ ನೋಡಿ ದರ್ಶನ ಎಲ್ಲ ಆಗಿ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿದ್ವಿ. ನೀವು ನೋಡಿರ್ಬೋದು ಕ್ಲಿಪ್ಪಿಂಗ್ಸ್. ಈಗ ಇತ್ತು ನಾವು ಬೆಳಿಗ್ಗೆ ಸ್ವಲ್ಪ ತಿಂದದ್ದು ಮನೆಯೆಲ್ಲ ಬರುವಾಗ. ಹಾಗೆ ಈಗ ಹೋಟೆಲ್ಗೆ ಬಂದಿದ್ದೇವೆ. ಬೆಳಿಗ್ಗೆ ತಿಂಡಿ ತಿಂದು ಇನ್ನು ಇಲ್ಲಿಂದ ಹಳೆಬೀಡಿಗೆ ಹಾಗೆ ಮತ್ತೆ ಬೇಲೂರಿನವ್ರು ಯಾರಾದರೂ ನನ್ನ ಬ್ಲಾಗ್ ನೋಡ್ತಿದ್ರೆ ನನ್ನ ಕಮೆಂಟಲ್ಲಿ ಹೇಳಿ ಯಾರೆಲ್ಲ ಬೇಲೂರಿನವ್ರು ಇದ್ದೀರಾ ಅಂತ ಹೇಳಿ. ನಾನಂತೂ ಮೊದಲ ಸಲ ಬಂದಿದ್ದೆ, ತುಂಬ ಖುಷಿಯಾಯಿತು ದೇವಸ್ಥಾನ ನೋಡಿ. ಕೈತಾಳೆ ನೋಡಿ. ಇವಾಗ ಹಳೆಬೀಡಿಗೆ ಬಂದೆವು. ಹಳೆಬೀಡು ಇದೊಂದು ದೇವಸ್ಥಾನ ಉಂಟು, ಇದನ್ನು ನೋಡಿ ಹೋಗುವ ಅಂತ. ಬೇಲೂರಿಂದ ಇಲ್ಲಿಗೆ 17 ಕಿಲೋಮೀಟ್ರ್ ಉಂಟು. ಹೀಗೆ ಇಲ್ಲಿ ಅಲ್ಲಿಗೆ ಬಂದಾಗ ಇಲ್ಲಿ ಸಹ ನೋಡಿ ಹೋಗುವ ಅಂತ. ಇಲ್ಲಿ ಗಾರ್ಡನ್ ಎಲ್ಲ ಉಂಟು, ಚೆಂದ ಉಂಟು ಗಾರ್ಡನ್ನು. ಸುತ್ತ ತಂಪು ಮರಗಳೆಲ್ಲ ಇದ್ದು. ಇವೆಲ್ಲ ಇದನ್ನು ನೋಡಿದ್ರು ಸಹ ಇದರಲ್ಲಿ ಮೂರ್ತಿಯಲ್ಲಿ ಮೂಗು ಬಾಯಿ ಇದನ್ನೆಲ್ಲ ತೆಗೆದಿದ್ದಾರೆ. ಅಂದರೆ ಕೈ ಬೆರಳೆಲ್ಲ ಕಟ್ ಮಾಡಿದ್ದಾರೆ ನೋಡಿ, ವಿಕೃತವಾಗಿ ಕಾಣಲಿ ಅಂತಾಗಿ ಮಾಡಿದ್ದಾರೆ. ಸೊ ಇದರದ್ದು ನೋಡಿ ಕೈಯೇ ತೆಗೆದಿದ್ದಾರೆ. ಮುಂಚೆ ಅಟ್ಯಾಕ್ ಮಾಡಿದ್ದಾರೆ, ಹಾಗಾಗಿ ಪ್ರತಿಯೊಂದರದ್ದು ಸಹ ಹಾಗೆ ಮಾಡಿದ್ದಾರೆ. ಇಷ್ಟು ದೊಡ್ಡ ಮೂರ್ತಿ ಇತ್ತಲ್ಲ, ಚಿಕ್ಕ ಮೂರ್ತಿ ಸಮೇತ ಕೈ ತೆಗೆದಿದ್ದಾರೆ. ಒಂದು ಡಿಸೈನ್ ಎಲ್ಲ ತೆಗೆದಿದ್ದಾರೆ, ಅಂದರೆ ಕುರೂಪಿ ಕಾಣಲಿ ನಮ್ಮ ದೇವಸ್ಥಾನಗಳದ್ದು ವಾಸ್ತುಶಿಲ್ಪ ಅಷ್ಟು ಚೆಂದ ಕಾಣೋದು ಬೇಡ ಅಂತೇಳಿ. ಆದರೂ ಕೂಡ ಚೆಂದವೇ ಕಾಣ್ತಿದೆ ನಮ್ದು, ಅಷ್ಟು ಚೆಂದ ಉಂಟು ನೋಡಿ. ಇದು ಮೂಗೆಲ್ಲ ತೆಗೆದಿದ್ದಾರೆ ನೋಡಿ, ಚೆಂದ ಇರೋ ಡಿಸೈನ್ ಎಲ್ಲ ತೆಗೆದಿದ್ದಾರೆ. ಎರಡು ಕಡೆ ಸಹ ಸೇಮ್ ಇದೇ ಥರ ಪ್ರಾಬ್ಲಮ್ ಆಗಿದೆ. ಅಲ್ಲಿ ಕೂಡ ಬೇಲೂರಲ್ಲಿ ಕೂಡ ಹೀಗೆ ಉಂಟು ನೋಡಿ. ಇದರದ್ದು ಸಹ ಅಷ್ಟೇ, ಮೇಯ್ನ್ ತಲೆ ಇಲ್ಲ. ಇದು ಮನುಷ್ಯರದ್ದು ಚಿತ್ರ, ಮನುಷ್ಯರದ ವಾಸ್ತುಶಿಲ್ಪ ಅಂತ ಹೇಳ್ಬೋದು ಇದನ್ನು. ಇದರಲ್ಲಿ ನೋಡಿ, ಇದರಲ್ಲಿ ಎಂತ ಕೂಡ ಇಲ್ಲ. ಇಲ್ಲಿ ಕುದುರೆ ಉಂಟು, ಅದರದ್ದು ಸಹ ತಲೆ ಎಲ್ಲ ತೆಗೆದಿದ್ದಾರೆ ಕೆಲವು ಕಡೆ ನೋಡಿ, ಎಂತ ಇಲ್ಲ. ಆದರೆ ಸಹ ನಮ್ಮ ಇದು ವಾಸ್ತುಶಿಲ್ಪ ಎಷ್ಟು ಚೆಂದ ಉಂಟು ನೋಡಿ, ದೂರಿಂದ ನೋಡಿ. ಹೌದು, ಸಿಂಹ ತಲೆಯನ್ನು ತೆಗೆದಿದ್ದಾರೆ, ಎಲ್ಲ ಸಹ ಹೋಗಿದೆ. ಇಲ್ಲಿ ಒಂದು ಅಬ್ಸರ್ವ್ ಮಾಡಿದರೆ ಇಲ್ಲಿ ಮನುಷ್ಯರದು ದೇವರದು ಎಲ್ಲ ಶಿಲೆ ಉಂಟು. ಶಿಲೆದು ಮೂಗು ಮುಂತೆ ಬಾಯಿ ಎಲ್ಲದರದ್ದು ತೆಗೆದಿದ್ದಾರೆ. ಪ್ರತಿಯೊಂದದು ಕೂಡ ಒಂದಕ್ಕೆ ಸಹ ಇಲ್ಲ, ಎಲ್ಲ ಸಹ ಕೆತ್ತಿ ತೆಗೆದು ವಿಕಾರ ಮಾಡೋ ಹಾಗೆ ಮಾಡಿದ್ದಾರೆ. ಈ ಕೋಳಿ ಇಲ್ಲಿ ಸಹ ನೋಡಿ ಚಿಕ್ಕದಿದ್ದು, ಇದರದ್ದು ತೆಗೆದಿದ್ದಾರೆ. ಇದರದ್ದೊಂದು ಸ್ವಲ್ಪ ಮೂಗುಂಟು ನೋಡಿ, ಪ್ರತಿಯೊಂದರದ್ದು ಕೂಡ ಮೂಗು ಬಾಯಿಯನ್ನೆಲ್ಲ ಕೆತ್ತಿ ತೆಗೆದಿದ್ದಾರೆ. ಮತ್ತು ನೋಡಿ ಇದು ಕುದುರೆದು ತಲೆಯೇ ಇಲ್ಲ. ಇದೆಲ್ಲ ಇದ್ದಿದ್ರೆ ಎಷ್ಟು ಚೆಂದ ಇರ್ತಿತ್ತು ಅಂತ ನಾನು ಇಮ್ಯಾಜಿನ್ ಮಾಡೋದು. ಅಂದರೆ ಅವರಿಗೆ ನೋಡಿ ಇಂಥ ಮೂಗನ್ನೆಲ್ಲ ತೆಗಿಲಿಕ್ಕೆ ನೋಡಿ, ಇದು ಪ್ರಾಪರ್ ಹೀಗೆ ಉಂಟು ಮೂಗು. ಇದೆಲ್ಲ ತೆಗಿಬೇಕಾದ್ರೆ ಎಷ್ಟು ಟೈಮ್ ತಗೊಂಡಿರ್ಬೋದು ಅವರು, ಅಂದರೆ ಇದನ್ನು ಕುರೂಪ ಮಾಡಲಿಕ್ಕೋಸ್ಕರ. ಎಂಥ ಮನುಷ್ಯರು ಇರ್ಬೋದ್ರಲ್ಲ, ಎಷ್ಟು ಒಳ್ಳೆ ಶಿಲ್ಪಕಲೆಯನ್ನೆಲ್ಲ ಹಾಳು ಮಾಡಿದ್ದಾರೆ ಅಂತ ನೋಡೋಕೆ ಬೇಜಾರು ಅನಿಸ್ತದೆ. ಇಷ್ಟು ಚಿಕ್ಕ ಮೂರ್ತಿ, ನನ್ನ ಬೆರಳಷ್ಟೇ ಉದ್ದ ಇರೋ ಮೂರ್ತಿಗಳಿದ್ದು. ನಾವಿಲ್ಲಿ ಹಳೆಬೀಡಿಗೆ ಬಂದಿದ್ದೇವೆ ಆಯಿತಾ. ಇಲ್ಲಿ ಕೂಡ ಅಷ್ಟೇ ಈ ಮೂರ್ತಿಗಳು ಚಿಕ್ಕದುಂಟಲ್ಲ ಮನುಷ್ಯರದ್ದು, ಪ್ರತಿಯೊಂದರೂ ಸಹ ಮೂಗು ಮತ್ತು ಬಾಯಿಯನ್ನು ತೆಗೆದಿದ್ದಾರೆ. ಅಂದರೆ ಅದನ್ನು ಕುರೂಪವಾಗಿ ಕಾಣಿಸ್ಬೇಕು ಅಂತ ಹೇಳಿರಬೇಕು ಬಹುಶಃ. ನೋಡಿ ಇಲ್ಲಿ
ಇಷ್ಟಿಷ್ಟು ಚಿಕ್ಕ ಮೂರ್ತಿ ಉಂಟಲ್ಲ ಅದರದ್ದು ಸಮೇತ ತೆಗೆದಿದ್ದಾರೆ. ಅಂದರೆ ಅದು ಇತ್ತಿದ್ರೆ ಎಷ್ಟು ಚೆಂದ ಕಾಣ್ತಿರ್ಬೋದು ಅಂತ ನಾನು ಯೋಚನೆ ಮಾಡೋದು. ಅಷ್ಟು ಚೆಂದ ಉಂಟು. ಈಗಲೂ ಸಹ ಅಷ್ಟು ದೂರದಿಂದ ನೋಡುವಾಗ ಯಾರಿಗೆ ಗೊತ್ತಾಗೋದಿಲ್ಲ, ಆದರೆ ಹತ್ತಿರದಿಂದ ಅಬ್ಸರ್ವ್ ಮಾಡುವಾಗ ಕಾಣ್ತದೆ ಅದು. ಹಾಗೆ ಬಾಕಿ ಯಾರೆಲ್ಲ ಬಂದಿದ್ದೀರಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ನಾನಿದು ಹೇಳೋದು, ಇದು ಇಲ್ಲಿ ನಂದಿ ಉಂಟು, ದೊಡ್ಡದು ನಂದಿ. ಇದರಲ್ಲಿ ಕೆಲವರೆಲ್ಲ ಇಂಗ್ಲೀಷಲ್ಲಿ ಅವ್ರದ್ದು ನೇಮು, ಹುಡುಗಿದು ನೇಮು ಅದೆಲ್ಲ ಬರೀತಾರೆ. ಹಾಗೆಲ್ಲ ಬಂದಾಗ ಟೂರಿಸ್ಟ್ ಪ್ಲೇಸಲ್ಲಿ ಇಲ್ಲದೆ ಆ್ಯಂಟಿಕ್ ಪ್ಲೇಸಲ್ಲೆಲ್ಲ ಬರಿಬೇಡಿ. ಯಾಕೆ ಗೊತ್ತುಂಟ, ಇಂಥದ್ದು ಸಿಗೋದೇ ಅಪರೂಪಕ್ಕೆ, ಆಯಿತಾ. ಮತ್ತು ಇದನ್ನಿನ್ನು ಮನುಷ್ಯರಿಂದ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಇಷ್ಟಿಷ್ಟು ಒಳ್ಳೆಯ ಜಾಗವನ್ನೆಲ್ಲ. ಹಾಗೆ ಅದನ್ನು ಹಾಳು ಮಾಡೋದು ಕೂಡ ಒಳ್ಳೆಯದಲ್ಲ. ಮತ್ತು ಪ್ಲಾಸ್ಟಿಕ್ ಹಾಕೋದಾಗಿರಲಿ, ಕಸ ಹಾಕೋದಿರಲಿ, ಅದೆಲ್ಲ ಮಾಡಲೇಬಾರ್ದು. ಎಷ್ಟು ಸ್ವಚ್ಛ ಇಟ್ಕೊಳ್ತೇವೆ ಅಷ್ಟು ಚೆಂದ. ಮತ್ತು ಅದು ಬರೆದು ಹೋಗೋದು, ಇಲ್ಲೆಲ್ಲ ಇಂಗ್ಲೀಷಲ್ಲೆಲ್ಲ ಬರೆದದ್ದು ಉಂಟು ಅಂತ ಕೆಲವೆಲ್ಲ ಕಂಬದಲ್ಲೆಲ್ಲ. ಅದು ಕಂಬದಲ್ಲಿ ಗೀಚಬೇಕಾದ್ರೆ ಕಲ್ಲೇ ಬೇಕು. ನಂದಿ ಉಂಟು ಇಲ್ಲಿ ಹಿಂದೆ, ಅದರಲ್ಲಿ ಇಂಗ್ಲೀಷಲ್ಲೆಲ್ಲ ಬರೆದದ್ದು ಉಂಟು ಅಂತ ನೋಡುವಾಗ ಬೇಜಾರು ಅನ್ನಿಸ್ತದೆ. ಹಾಗೆಲ್ಲ ಮಾಡಲಿಕ್ಕೆ ಹೋಗ್ಬಿಡಿ. ಯಾರಾದರೂ ಬರೋದಿದ್ದರೆ ದೂರದಿಂದ ನೋಡಿ ಎಂಜಾಯ್ ಮಾಡಿ. ಈ ಪ್ಲೇಸನ್ನು ಪೀಸ್ಫುಲ್ಲಾಗಿ ಕೂತು ಒಮ್ಮೆ ಮೈಂಡನ್ನೆಲ್ಲ ರಿಫ್ರೆಶ್ ಮಾಡ್ಕೊಳ್ಳಿ. ಆಗೊಂಥರ ಖುಷಿ ಅನ್ನಿಸ್ತದೆ. ನನಗೆ ಸಹ ಖುಷಿ ಅನಿಸುತ್ತೆ ಇಲ್ಲಿ ಬಂದು. ಆದರೆ ಈ ಬರೆದದ್ದನ್ನೆಲ್ಲ ನೋಡುವಾಗ ಬೇಜಾರು ಅನ್ನಿಸ್ತದೆ. ಹಾಗೆ ನಿಮಗೆ ಹೇಳುವ ಅಂತ ಅಂದ್ಕೊಂಡೆ ನಾನು. ಹೇಳಿದ್ದೆಲ್ಲ ಬರೀತಾರೆ ಅಂತ ನೋಡಿ, ಇಲ್ಲಿ ಇಂಗ್ಲೀಷಲ್ಲಿ ಎಂತೆಂತೆಲ್ಲ ಬರ್ತಿದ್ದಾರೆ. ಎಷ್ಟು ಒಳ್ಳೆ ಒಂದು ಸ್ಥಾನ, ಇದಕ್ಕೆ ನಾವು ಒಂದು ಗೌರವ ಕೊಡೋದು ಹೀಗೆಯಾ? 1 ಎಂತೆಂತೆಲ್ಲ ಇಂಗ್ಲೀಷಲ್ಲಿ ಮತ್ತು ನಂಬರ್ಸ್ ಅದು ಇದು ಬರೆದದ್ದುಂಟು. ನಾವು ಇಲ್ಲಿ ವಸ್ತು ಸಂಗ್ರಹಾಲಯಕ್ಕೆ ಬಂದಿದ್ದೇವೆ. ಇದರಲ್ಲಿ ಸಹ ಎಂಥದ್ರಲ್ಲಿ ಸಹ ಮುಖ ಇಲ್ಲ ನೋಡಿ. ಮುಖದಲ್ಲಿರುವ ಮೂಗು, ಬಾಯಿ ಎಂತ ಸಹ ಇಲ್ಲ. ಶಿವಸೊಬ್ಬ ಇದ್ದಾನೆ ಇಲ್ಲಿ, ಅಕ್ಕ ಅನ್ನಿಸ್ತದೆ. ಶಿಖರ ಹಳೇಬೀಡಿಗೆ ಹೋಗಿ ಬಂದು ಯಗಚಿ ಅಣೆಕಟ್ಟೆ ಅಲ್ಲಿಗೆ ಬಂದಿದ್ದೇವೆ. ಎಂತ ಉಂಟಂತ ಗೊತ್ತಿಲ್ಲ. ನಾವು ಅಂದ್ಕೊಂಡ್ವಿ ಇಲ್ಲೆಲ್ಲ ಮಳೆ ಇರಬಹುದು ಅಂತ. ಇಲ್ಲಿ ಮಳೆ ಸಹ ಇಲ್ಲ, ಎಂತ ಸಹ ಇಲ್ಲ ನೋಡಿ. ನಮ್ಮ ಊರಲ್ಲೆಲ್ಲ ಮಳೆ ಅಲ್ಲ, ಹಾಗೆ ಅಂದ್ಕೊಂಡ್ವಿ ಇಲ್ಲಿ ಸಹ ಮಳೆ ಇರಬಹುದು ಅಂತ. ಮಳೆ ಇಲ್ಲ, ಇಲ್ಲಿ ಬರಲೇ ಇಲ್ಲ, ಇನ್ನೂ ಶುರುವಾಗಲಿಲ್ಲ. ಇಲ್ಲಿ ಇದು ನೇರಳೆ ತುಂಬ ಉಂಟು. ಎಷ್ಟು ಉಂಟು ನೋಡಿ. ಕೈಗೆ ಸಿಗುವಂಥದ್ದಿಲ್ಲ, ಕೆಳಗೆ ಇರುವಂಥದ್ದಿಲ್ಲ. ಬಾಳೆ ನೇರಳೆ ಆಗ್ಬೋದು ತಿಂದರೆ. ಇಕೊಳ್ಳಿ ಎಷ್ಟು ರಾಶಿ ಉಂಟು ಇದರಲ್ಲಿ. ಜಂಗ ಉಂಟು. ನಮ್ಮ ಊರಲ್ಲಿ ಇದೊಂದಿಲ್ಲ ಅಂತ, ಆದರೆ ಮರ ಉಂಟು, ಅದರಲ್ಲಿ ಆಗೋದಿಲ್ಲ ಇಲ್ಲ. ಈಗ ಇಲ್ಲಿ ನೀರು ಬೀಳಲಿಕ್ಕೆ ಎಂತ ಸಹ ಇಲ್ಲ, ಮತ್ತು ಆಚೆ ಹೋಗಲಿಕ್ಕೆ ಪ್ರವೇಶ ಇಲ್ಲ. ನೀರು ಕೂಡ ಅಷ್ಟು ಇಲ್ಲ. ಇಲ್ಲಿ ಬೇಸಿಗೆ. ಈಗ ನಮ್ಮ ಕಡೆ ಎಲ್ಲ ಮಳೆ ಅಂತೇಳಿ ಇಲ್ಲಿ ಮಳೆಯೇ ಇಲ್ಲ. ಮೋಡ ಉಂಟು, ಆದರೆ ಮಳೆ ಇಲ್ಲ. ಇದು ನೋಡಿ ಡ್ಯಾಮ್. ಇಲ್ಲಿ ಮಳೆಗಾಲದಲ್ಲಿ ತುಂಬ ನೀರು ಇರ್ಬೋದಾ ಏನೋ. ಯಾರಾದರೂ ಬಂದಿದ್ರೆ ನನಗೆ ಹೇಳಿ ಕಮೆಂಟಲ್ಲಿ. ಈಗಂತೂ ಬೇಸಿಗೆ. ಇಲ್ಲಿ ನೇರಳೆ ಗಿಡ ಸುಮಾರು ಉಂಟು. ಇಲ್ಲಿ ಸಹ ಒಂದುಂಟು ನೋಡಿ, ಹಣ್ಣು ಸುಮಾರಾಗಿದೆ. ಇಷ್ಟು ಕೊಯ್ದ್ವಿ ನಾವು. ಸಿಹಿ ಇಲ್ಲ ಮಾತ್ರ, ನೋಡಲಿಕ್ಕೆ ಚೆಂದ ಉಂಟು, ಅಷ್ಟು ಸಿಹಿ ಅಂತೆಲ್ಲ. ಇದರದ್ದು ನೋಡಿದ್ದು ದೊಡ್ಡ ಸೈಜ್. ಇದು ಅಲ್ಲಿರೋದು ಚಿಕ್ಕ ಸೈಜು. ಗನ್ನ ತೋರಿಸಿ ಅಂತೆ ಒಂದು.
ಒಂದು ತೋರಿಸಿ ಅಂತೆ. ಚಿಕ್ಕ ಸೈಜಲ್ಲ ಇದು. ಇದು ಸಿಹಿ ಉಂಟಾ? ಇದೊಂದು ಸ್ವಲ್ಪ ಡಿಫ್ರೆಂಟ್, ದೊಡ್ಡದು ಸೈಜು ನೋಡಿ. ನಾವು ಯಗಚಿ ಅಣೆಕಟ್ಟಿಗೆ ಬಂದಿದ್ವಿ ನೋಡಲಿಕ್ಕೆ. ಇಲ್ಲಿ ನೀರೆಲ್ಲ ಜಾಸ್ತಿ ಇಲ್ಲ. ನಾವು ಅಂದ್ಕೊಂಡಿದ್ವಿ ಇಲ್ಲಿ ಕೂಡ ಮಾನ್ಸೂನ್ ಸ್ಟಾರ್ಟ್ ಆಗಿರ್ಬೋದು ಅಂತ. ಇಲ್ಲಿ ಬಿಸಿಲೇ, ಹಾಗೆ ನೀರೆಲ್ಲ ಜಾಸ್ತಿ ಇಲ್ಲ. ಹೀಗೆ ಇದನ್ನು ನೋಡಿ ಆಯಿತು. ಇನ್ನು ಹೊರಡುದು, ಊಟ ಮಾಡಿ ಮನೆಗೆ ಹೋಗೋದು. 2 ಗಂಟೆ ಆಗ್ತಾ ಬಂತು, 2 ಗಂಟೆ ಆಯಿತು ಕೂಡ. ಮತ್ತೆ ಊಟ ಮಾಡೋದು, ಮತ್ತೆ ಮನೆಗೆ ಹೋಗೋದು. ಟ್ರಿಪ್ಪಿಗೆ ಹೋಗಿದ್ದೆವು. ಸಂಜೆ 5 ಗಂಟೆಗೆ ಮನೆಗೆ ತಲುಪಿದ್ವಿ. ಮನೆಗೆ ತಲುಪಿ ಚಹಾ ಎಲ್ಲ ಕುಡ್ದಾಯಿತು. ಅಪ್ಪನೊಟ್ಟಿಗೆ ಎಲ್ಲ ಮಾತಾಡಿ, ಮತ್ತು ಮನೆಯೊಳಗೆ ಸ್ವಲ್ಪ ಕೆಲಸ ಇತ್ತಲ್ಲ ಅದೆಲ್ಲ ಮುಗಿಸಿ ಈಗ ವ್ಲಾಗನ್ನು ಎಂಡ್ ಮಾಡುವ ಅಂತ. ಮಕ್ಕಳೆಲ್ಲ ಹೊರಗಡೆ ಆಟಾಡ್ತಾ ಇದ್ದಾರೆ. ಅವರಿಗೆಲ್ಲ ಊಟ ಹಾಕಿದ್ದು. ಫಸ್ಟಿಗೆ ಬಂದು ಮೊಸರಲ್ಲಿ ಊಟ ಕಲಿಸಿ ಹಾಕಿದ್ದು. ಕಾಯ್ತಾ ಇದ್ರು ಅವರು. ಬೊಬ್ಬೆ ಅಂತ ಹೇಳಿದರೆ ಬೊಬ್ಬೆ, ಎಲ್ಲಿಯಾದರೂ ಹೋದರೆ ಅಷ್ಟೇ. ಅಪ್ಪ ಉಂಟಲ್ಲ, ಅವರು ಅಡಿಗೆ ರೂಮಿಗೆ ಹೋಗೋದಿಲ್ಲ. ಇವತ್ತು ಊಟ ಮಾಡಿದಾರಂತೆ, ಚಹಾ ಸಹ ಕುಡಿಲಿಲ್ಲ. ಟಿಂಕಿ ಕುರನವ್ರಿಗೆ ಚಹಾ ಸಹ ಹಾಕಲಿಲ್ಲ, ಇದು ರಸ್ಕ್ ಕೂಡ ಹಾಕಲಿಲ್ಲ. ಮತ್ತು ನಾವೀಗ ಒಂದು ಚಹಾ ಎಲ್ಲ ಮಾಡಿಕೊಟ್ಟು ಚಹಾ ಕುಡಿದು ಟಿಂಕಿ ಅವರಿಗೆಲ್ಲ ಅಂಬಕೋಳಿಗೆ ರಸ್ಕ್ ಎಲ್ಲ ಹಾಕಿ ಆದಮೇಲೆ ಅವರಿಗೆಲ್ಲ ಸಮಾಧಾನಾಗಿ ಈಗ ಹೊರಗಡೆ ಆಟಾಡ್ತಿದ್ದಾರೆ. ನಾವು ಎಲ್ಲಿಗಾದರೂ ಹೋಗುದೇವೆ ಅಂತ ಹೇಳಿದರೆ ನನ್ನ ಅಪ್ಪ ಫುಲ್ಲು ಬ್ಲ್ಯಾಂಕ್ ಆಗ್ತಾರೆ. ಒಂದು ಟಿ ವಿ ನೋಡ್ತಾ ಕೂತಿರ್ಬೋದು, ಇಲ್ಲಾಂದರೆ ಹೊರಗಡೆ ಜಾಗಗಳುಂಟಲ್ಲ ಅದರಲ್ಲಿ ಕೂತ್ಕೊಂಡು ಕಾಯ್ತಾ ಇರ್ತಾರೆ. ಹಾಗೆ ಅಂತ ಅದಕ್ಕೆ ನನಗೆ ಎಲ್ಲಿಯಾದರೂ ಹೋಗು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಹಿಂದೆ ಮುಂದೆ ನೋಡೋದು ನಾನು. ಅವ್ರು ಎಂತ ಸಹ ಅಂದರೆ ಬ್ಲ್ಯಾಂಕ್ ಆಗಿ ಕೂತ್ಕೊಂಡಿರ್ತಾರೆ. ಇವತ್ತು ಸಹ ಹಾಗೆ ಇದ್ದರು ಮೋಸ್ಟ್ಲಿ. ಹಾಗೆ ನಾವು ತಲುಪುವಾಗಲೇ ನಾವು ಬೇಗ ತಲುಪಿದ್ದೇವೆ, 5 ಗಂಟೆಗೆ ತಲುಪಿದ್ದೇವೆ. ಹಾಗೆ ನಾವು ಮತ್ತೆ ಒಂದು ರೆಂಟೆಡ್ ಕಾರ್ ಮಾಡಿ ಹೋದ್ದು. ಅವರು 4000 ತಗೊಂಡ್ರು ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ ಬರುವಾಗ. ಅಂದರೆ ಬೆಳಿಗ್ಗೆ 7 ಗಂಟೆಗೆ ಹೋಗಿದ್ದೇವೆ, ಸಂಜೆ 5 ಗಂಟೆಗೆ ಬಂದಿದ್ದೇವೆ. ಪ್ಲೇಸ್ ಎಲ್ಲ ಬೇಕಾದಷ್ಟು ಕವರ್ ಮಾಡ್ಕೊಂಡು ಕೂಡ ಬಂದ್ವಿ. ಬೇಳೂರು, ಹಳೆಬೀಡು, ಮತ್ತು ಅದೊಂದು ಡ್ಯಾಮ್ ಇತ್ತಲ್ಲ ಅಲ್ಲಿ. ಮತ್ತು ಊಟ, ಚಹಾ ತಿಂಡಿ ಅದೆಲ್ಲ ಸಮಾಧಾನದಲ್ಲಿ ತಿಂದು ಕೂತು ಸ್ವಲ್ಪ ಟೈಮ್ ಸ್ಪೆಂಡ್ ಎಲ್ಲ ಮಾಡಿ ಬಂದದ್ದು. ಹಾಗೆ ಮತ್ತು ನನಗೆ ಜರ್ನಿ ಆಗೋದಿಲ್ಲ ಆಯಿತಾ. ಟ್ರಾವೆಲಿಂಗ್ ವ್ಲಾಗೆಲ್ಲ ನಾನೇನು ಸಾಧ್ಯ ಇಲ್ಲ. ಮತ್ತು ನನಗೆ ಒಂದು ವಾಮಿಟ್ ಸಿಕ್ನೆಸ್ ಬರ್ತದೆ ಆಯಿತಾ ಟ್ರಾವೆಲ್ ಮಾಡುವಾಗ. ಹಾಗೆ ನಾನು ಟ್ಯಾಬ್ಲೆಟ್ ತಗೊಂಡಿದ್ದೆ ಹಾಗೆಲ್ಲ ಆಗಬಾರ್ದು ಅಂತ. ಮತ್ತು ನಂಗೆ ನಿದ್ದೆ ಬರ್ತದೆ ಟ್ರಾವೆಲ್ ಮಾಡುವಾಗ ಜಾಸ್ತಿ. ನನಗೆ ಅದು ಹಾಗೆಲ್ಲ ವ್ಲಾಗ್ ಮಾಡಲಿಕ್ಕೆ ಆಗೋದಿಲ್ಲ ಟ್ರಾವೆಲಿಂಗಿದು. ನನಗೆ ಇದು ಮನೆಯದು ಬ್ಲಾಗೇ ಬೆಸ್ಟ್ ಅಂತ ಅನಿಸ್ತದೆ. ಅದಕ್ಕಿಂತ ಅಂದರೆ ಫೋಟೋಸ್ಗೋಸ್ಕರ ಹೋಗಬೇಕು ಅಂತಂದು ಆಸೆ. ಅಂದರೆ ಅಲ್ಲೆಲ್ಲ ಹೋಗಿದ್ದೇವೆ, ಒಂದು ಲೈಫಲ್ಲಿ ಆದರೂ ಒಮ್ಮೆ ಹೋಗಿದ್ದೇವೆ ಅಂತ ಒಂದು ಖುಷಿ ಇರ್ತದಲ್ಲ, ಹಾಗೆ ಹೊರಟದ್ದು. ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ನೋಡಿ, ಅಕ್ಕ ಮತ್ತು ಅಣ್ಣ ಆಟಾಡ್ತಿದ್ದಾರೆ ಇಬ್ಬರು ಗುಂಡಮ್ಮಗಳು. ಭಾರಿ ಇದ್ದಾರೆ. ಈಗ ಓಡುದು ಅಂತ ಹೇಳಿದರೆ ಓಡುದೆ ಇಬ್ಬರು ಕೂಡ. ಕುഞ്ഞി ಓಯ್, ಮತ್ತು ಅವರು ದೊಡ್ಡವರು ಅಲ್ಲಿದ್ದಾರೆ, ಇಲ್ಲೆಲ್ಲೋ ಇದ್ದಾರೆ. ಶಂಭುನಂದಿ ಕಜ್ಜ ಎಲ್ಲ ಇಲ್ಲೇ ಇದ್ದ. ಓ ಅಲ್ಲಿ ನೋಡಿ ಪಪ್ಪಾಯಿ ಮರದಲ್ಲಿ ಇದ್ದಾನೆ ಅವ. ಹಾಂ ಹಾಕೊಳ್ಳಿ. ಬಹುಶಃ ಇದು ಶಂಭು ಮತ್ತು ಕಜ್ಜು ಇಬ್ಬರು ಆಟಾಡ್ತಿದ್ದಾರೆ.